ಕಪ್ಪಳಕ್ಕಾಗ್ಬಿಡು ಒಂದು ಮಾತಾದ್ರು ಕರ್ತೀನಿ ಅಂದ್ಬಿಟ್ಟು ಹೋಗ್ತಿಲ್ಲ ನೀನು. ಕಣ ಬಾಳೆಹಣ್ಣು ತಿನ್ಕೋ, ಬೆಳಿಗ್ಗೆ ಅಷ್ಟೇ ಸರೋಗಿದೆ ಅಂತ ಕೇಳಿ. ಬ್ಲಾಗ್ ಗೈಸ್, ನಾನು ಇವತ್ತು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ತುಂಬ ಜನ ಇದ್ದರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಿನ್ನೆ ತಾನೇ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದರು. ಇವತ್ತೊಂದು ವೀಡಿಯೋ ಮಾಡಬೇಕಾಗಿತ್ತು, ಸೊ ಅದನ್ನ ಪಾಸ್ ಮಾಡಿದೆ. ಏನಕ್ಕಂತ ನಿಮಗೆ ಲಾಸ್ಟಲ್ಲಿ ಅದನ್ನ ಹೇಳ್ತೀನಿ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗಬೇಕು ನನಗೂ ಗೊತ್ತಿಲ್ಲ. ಇವಾಗ ಆಚೆ ಕಡೆ ಬಂದೆ, ಸ್ವಿಮ್ಮಿಂಗ್ ಪೂಲಿಂದ ಬಂದು ಫ್ರೆಶ್ ಅಪ್ ಆಗಿ ದೆನ್ ಇವಾಗ ಆಚೆ ಕಡೆ ಬಂದೆ. ಬನ್ನಿ ಗೈಸ್ ಹೋಗುವ. ಬಂದು ಸ್ನಾನ ಮಾಡೋ ಗಂಟೆ ನಂಗೆ ನೆಮ್ಮದಿನೇ ಇದ್ದಿಲ್ಲ. ಬೆಳಗ್ಗೆ ತಾನೇ ಗಾಡಿ ತೊಳ್ದಿದ್ದೀನಿ, ಆಗಲೇ ನೋಡ್ರಿ ಹೆಂಗೆ ಆಗ್ಬಿಡೈತೆ. ದೆನ್ ಇಲ್ಲೊಂದು ಡೆಂಟ್ ಆಗೈತೆ. ಡೆಂಟ್ ಹೆಂಗಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ನನಗೆ. ಲಾಸ್ಟ್ ಟೈಮ್ ಆ್ಯಕ್ಸಿಡೆಂಟ್ ಆದಾಗ ಏನಾದರೂ ಆಗೈತೋ ಚೆಕ್ ಮಾಡಬೇಕು, ವಿಡಿಯೋ ನೋಡಿ ಚೆಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಗಾಯಸ್ ಬೇಜಾರಾಗ್ತೈತೆ ಗೈಸ್. ಇದು ಹೆಂಗಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ನನಗಿದು. ದೆನ್ ಪೆಟ್ರೋಲ್ ಹಾಕ್ಸ್ಬೇಕು. ಇವಾಗ ಪೆಟ್ರೋಲ್ ತುಂಬ ಕಮ್ಮಿ ಐತೆ. ಬನ್ನಿ ಹೋಗುವ. ಗಾಯ್ಸ್ ನನಗೆ ಇವತ್ತೇನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ಕಡೆ ಬಂದು ಸುಮ್ಮನೆ ಕುಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ, ಇವತ್ತೇನು ಮಾಡೋದು. ಇವತ್ತು ಕಂಟೆಂಟ್ ಇತ್ತು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೆ, ನನಗೆ ಮೂಡ್ ಹೊಂಟೋಯ್ತು ಅಲ್ಲಿ ಬ್ಲಾಗ್ ಮಾಡೋದು ನೋಡಿ. ಎಷ್ಟು ಜನ ಅಂದರು, ಅಷ್ಟು ತುಂಬ ಜನ ಇದ್ದರು. ಏನು ಮಾಡೋ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ನನಗೆ ಇವತ್ತು. ಏನು ಮಾಡೋದು ನೋಡುವ, ಇದು ಏನಾದರೂ ಮಾಡುವ. ಅಲ್ಲ ಬರ್ಡೇ ಮಾಡ್ಕೊಂಡು ನಿಮ್ಮ ಪಾರ್ಟಿ ಕೊಡ್ಸಿದ್ನೆ ನಾನು. ಅಲ್ಲ ನನ್ನ ಬಿಟ್ಟು ನೆನ್ನೆ ಹೋಗ್ಬಿಟ್ಟಿದ್ದೀರಾ ನೀವು, ಒಂದು ಮಾತು ಕರೆದ್ರ. ದೇವಸ್ಥಾನಕ್ಕೆ ಹೋಗಿದ್ರು. ಹ್ಞೂ ನಾನು ಬರ್ತಿದ್ದೆ ಕಣದು. ಆಕ್ಸಿಡೆಂಟ್ ಆಯಿತು. ಯಾರಿಗೆಲ್ಲಿ? ಯಾವ ಗಾಡಿ? ಏನು ಗಾಡಿಗೆ ಏನಾಯಿತು? ಗಾಡಿ ಎಲ್ಲ ತೋರಿಸ್ಬೇಡ, ಪುಂಗ್ತಾ ಇದ್ದೀರಾ. ಹತ್ರ ಇರ್ಬೇಕು ನೋಡಿ, ಫೋಟೋ ತೋರಿಸು ಬ್ರೋ. ಅದನ್ನೇನು ಬ್ರೋ, ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ಇದೇ ಅಪ್ಪ ನಂಗೆ ಕಂಟೆಂಟ್ ಇವಾಗ. ಸೂರ್ಯ ಗಾಡಿ ಆಕ್ಸಿಡೆಂಟ್ ಅಂತ. ಓ ಏನೋ ಹಿಂಗಾಗೋಯ್ತು. ಎಲ್ಲಾಗೈತೆ? ಓ ಧೂಮ ಇಲ್ಲ ಅವಳು. ಅಲ್ಲ ಕಣ, ಬಾಳೆಹಣ್ಣು ತಿನ್ಕೋ, ಬೆಳಿಗ್ಗೆ ಅಷ್ಟೇ ಸರೋಗಿದೆ ಅಂತ ಕೇಳಿ. ದೇವ್ರದು ಮಗ ನೀನು ತಿನ್ನೋ ಬಾಳೆಹಣ್ಣು. ಬ್ರೋ ವೀಡಿಯೋ ಆಫ್ ಮಾಡಿರಿ, ವೀಡಿಯೋ ಆಫ್ ಮಾಡಿ. ಸೊ ಗೈಸ್, ಸೂರ್ಯ ಅಂತ ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡೋಣ. ಮಾಡಿದ್ರಣ್ಣ ಊಟ? ಏನಣ್ಣ ಸಮಾಚಾರ? ಏನು ವೀಡಿಯೋ ಎಲ್ಲ ಮಾಡ್ತಿದ್ಯಾ? ಕೆಲಸ ಅಣ್ಣ, ಇದು ಮೂರನೇ ಕೆಲಸ ನನಗಿದು. ಯಾವುದು ಇದು? ಮೂರನೇ ಕೆಲಸ ಅಂದರೆ ಇದನ್ನೂ ಒಂದು ಕೆಲಸನೇ ಅಣ್ಣ ನನಗೆ. ಟೀ ಕಾಫಿ ಏನಕ್ಕಂದ್ರೆ ಇಲ್ಲಿ ಸ್ಪೆಷಲ್ ಚಿಲ್ಲಿ ಲೆಮನ್ ಸೋಡಾ, ಇಲ್ಲಿ ಸ್ಪೆಷಲ್ ಅದೇ ಚೆನ್ನಾಗೈತೆ. ಬಂದರೆ ಇಲ್ಲಿ ಬನ್ನಿರಿ, ವಂಡರ್ ಸಿಪ್ ಜ್ಯೂಸ್ ಅಂಗಡಿ. ನಾನು ಇಲ್ಲೇ ಕೆಲಸ ಮಾಡ್ತಿದ್ದೆ ಗೈಸ್, ಇಲ್ಲೇ ಕೆಲಸ ಮಾಡ್ತಿದ್ದಿದ್ದು ನಾನು. ನೋಡಿರಿ ಇಲ್ಲೇ ಐತೆ ಲಿಸ್ಟು. ಇರಲಿ ಎತ್ತು ಕಪ್ಪಳಕ್ಕಾಗ್ಬಿಡು, ಒಂದು ಮಾತಾದ್ರು ಕರ್ದ ಬಂದಿದ್ದೀನಿ ಅಂತ. ಪುಂಗ್ಬೇಡ ನೀನು ಇದೆಲ್ಲ. ಬಂದಾಗೆಲ್ಲ ಇದೊಂದು ರೀಸನ್ ಹೇಳಕ್ಕ ನೀನು. ಏನು ಸೊ ಕಿವಿಗೆ ಹೋಗ್ಕೊಂಡಿದ್ದೀನ ನಾನು. ಹಾಂ ಬರೀ ನಿಂದು ಓಡದೇ ಇರೋ ಬ್ಲಾಗ್ ಮಾಡ್ಕೊಂತಾರೆ. ಅವಮಾನ ಗೈಸ್, ಇದು ಅವಮಾನ ಆಗೋಯ್ತು ನನಗೆ. ಆಮೇಲೆ ತೋರ್ಸಕ್ಕ ನೋಡೋಣ ಎಷ್ಟು ವೀಡಿಯೋ ನೋಡಿ, ಎಲ್ಲ ವೀಡಿಯೋ ನೋಡಾಯ್ತು ಅಂತ ಹೇಳ್ತಾ ಇದ್ದು ಗೈಸ್. ಇವಾಗ ಯಾವ್ದು ನೀನು ಇಂಟ್ರೊಡ್ಯೂಸೇ ಮಾಡಿಸ್ಕೊಟ್ಟಿಲ್ಲ ನಾನು. ಹಾಯ್ ಗಾಯ್ಸ್, ಏನು ಹೇಳು? ನನ್ನ ಹೆಸರು ಚಂದನ. ಹೇಳಕ್ಕೆ ಒಂದ್ಸಲಿ ಹೇಳಕ್ಕದು. ನಾನೇ ಮಂಜುನಾ. ಏನು ಟೈಪ್ ಮಾಡೋಕ್ಕಾದ್ರೂ ಬರುತ್ತೋ ಇಲ್ಲೋ ನಿಮಗೆ? ನೋಡ್ತಾರೆ ಗೈಸ್. ಒಂದು ವಿಡಿಯೋನು ಬಿಡ್ದಂಗೆ ನೋಡ್ತೀನಿ, ಫೇಸ್ಬುಕ್ಕಲ್ಲಿ ಬರೋದ್ರಲ್ಲೂ ನೋಡ್ತೀನಿ. ಈ ಪ್ರೀತಿ ಪ್ರೋತ್ಸಾಹ ಎಲ್ಲ ಮನಸ್ಸಲ್ಲಿರಲಿ, ಆಚೆ ಕಡೆ ಎಲ್ಲ ಬೇಡ, ಕಣ್ಗಳು ಬಿದ್ದುಬಿಡ್ತವೆ. ಏನಕ್ಕೆ ನನ್ನ ಹತ್ರ ಯಾರೂ ಬರೋದೇ ಇಲ್ಲ. ಬೈ ಅವ್ನು ಬಾಬು ಮಗ ಎಷ್ಟು ಮಾತಾಡ್ತಾನೆ ಗೊತ್ತಾ ಆಂಟಿ. ಬೈಲ್ ಈಗ ಮಾತಾಡಲ್ವಾ?
ನೋಡೋಣ ಭಯ ಬೀಳ್ತಿರೋದು ನೋಡ್ರಿ ನನ್ನ ಹತ್ರ ಸೊ ಗೈಸ್ ನಾನು ಫೈನಲಿ ಆ ಚಂದನ ಅಕ್ಕನ್ನ ಮಾತಾಡ್ಸ್ಕೊಂಡು ಬಂದೆ. ಸೊ ಅದೆನ್ನು ಅಂದರೆ ನಿಮಗೆಲ್ಲ ಡೌಟ್ ಇರ್ಬೋದು, ಇದಾರಪ್ಪ ಚಂದನ ಅಕ್ಕ. ಗೈಸ್ ಗಂಟೆನೇ ಕಿತ್ತೋಯ್ತು ನೋಡಿ ಗೈಸ್. ವಾಟ್ ಹ್ಯಾಪನ್ ಫಾರ್ ಮೈ ಗಂಟೆ. ಸೊ ಒಂದೊಂದು ನಿಮಿಷ ಹೇಳ್ತೀನಿ ಗೈಸ್. ನಿಮ್ಗೆ ಅವಾಗಲೇನೋ ಹೇಳ್ತಿದ್ದ ಗಂಟೆ ಕಟ್ಟಾಗೋಯ್ತು. ಸೊ ಆ ಚಂದನ ಅಕ್ಕ ಯಾರು ಅಂದರೆ ಗೈಸ್, ಒನ್ಸ್ ಆಫ್ ಅ ಟೈಮಲ್ಲಿ ಆ ಅಕ್ಕ ಮದುವೆ ಆಗೋಕ್ಕೆ ನಾವು ಮುಂಚೆ ಲಾಟ್ ಆಫ್ ಮೆಮೊರೀಸ್ ಗೈಸ್, ಲಾಟ್ ಆಫ್ ಮೆಮೊರೀಸ್. ಒಳ್ಳೆ ಎಂಜಾಯ್ ಮಾಡಿದ್ದೀವಿ ಅಂದ್ಕೊಳ್ಳಿ. ದೆನ್ ಒಂದು ಒಳ್ಳೆ ಕ್ರೇಜಿ ಕೆಲಸ ಮಾಡಿದ್ರು. ಏನು ಅಂದರೆ ನಾನು ಇದು ಅಕ್ಕ ಮತ್ತು ಇನ್ನೊಬ್ಬ ಫ್ರೆಂಡು, ಸೊ 3 ಜನ ಕೆಲಸ ಹುಡ್ಕೊಂಡು ಹೋಗಿದ್ರಿ. ಎಲ್ಲಿ? ನೆಲಮಂಗ್ಲಕ್ಕೆ. ಇಲ್ಲಿಂದ ನೆಲಮಂಗ್ಲ ಗಂಟೆ ಹೋಗಿದ್ರಿ. ಕೆಲಸನೂ ಸಿಕ್ತು. ಒಂದು ದಿನ ಕೆಲಸ ಮಾಡಿದ್ರಿ, ನೆಕ್ಸ್ಟ್ ದಿನ ರೆಡಿ ಆಗಿಬಿಟ್ಟು ಅರ್ಧ ದಾರಿಲಿ ಹೋದ್ರಿ ಗೈಸ್. ಅರ್ಧ ದಾರಿಲಿ ಹೋಗಿದ್ದು ಯಾರೋ ಹೇಳಿದ್ರು, 3 ಜನರಲ್ಲಿ ಯಾರೋ ಹೇಳಿದ್ರು ಶಿವಗಂಗೆ ಬೆಟ್ಟ ನೋಡಬೇಕಲ್ಲ ನಾನು ಅಂತ. ಸೀದಾ ಅಲ್ಲಿಂದ ಹಂಗಿಂದ ಹಂಗೆ ಶಿಫ್ಟ್ ಆಗಿಬಿಟ್ಟಿದ್ರು ಗೈಸ್ ಇದು ಶಿವಗಂಗೆ ಬೆಟ್ಟಕ್ಕೆ. ಕೆಲಸಕ್ಕೆ ಹೋಗಿದ್ದೆ ಒಂದೇ ದಿನ ಕೆಲಸಕ್ಕೆ. ಅದು ಕೆಲಸ ಇಷ್ಟು ಬೇಲಾಡಿ ಕೆಲಸ ಸಿಗೋದು. ಕೆಲಸ ಇಲ್ಲದ್ರೆ ಹೆಂಗೆ ಅಲಿತಿದ್ರಿ ಅಂದರೆ ನಾವು ಕೆಲಸ ಬೇಕು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಆದರೆ ಎಲ್ಲೆಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗೋರು. ಸೊ ಎಲ್ಲೂ ಸಿಗ್ತಾಯಿರಲಿಲ್ಲ. ಫೈನಲಿ ಒಂದು ಕೆಲಸ ಸಿಕ್ಕಿತ್ತು, ಇಲ್ಲಿಂದ ನೆಲಮಂಗ್ಲ ಅಷ್ಟು ದೂರ. ವಾವ್, ಕ್ರೇಜಿ ಮೆಮೊರಿ ಗೈಸ್. ಇಲ್ಲಿಂದ ಒಂದು ದಿನ ಹೋದ್ರಿ, ದೆನ್ 2ನೇ ದಿನಕ್ಕೆ ಸೀದಾ ಇದು ಶಿವಗಂಗೆ ಬಿಟ್ಟು ಹೊಂಟೋಗ್ಬಿಟ್ಟಿರೋದು. 3ನೇ ದಿನ ವಾಪಸ್ ಕೆಲಸ ಇಲ್ಲ ಏನಿಲ್ಲ. ದೆನ್ ಅಕ್ಕಂಗೂ ಮದುವೆ ಆಗೋಯ್ತು. ದೆನ್ ಅವ್ರದ್ದು ಒಂದು ಲೈಫ್ ಸ್ಟಾರ್ಟ್ ಆಗೋಯ್ತು. ಇನ್ನು ಅವ್ರೂ ಬ್ಯುಸಿ ಅಲ್ಲ ಗೈಸ್ ಲೈಫಲ್ಲಿ. ಸೊ ಅದರಿಂದ ಆ್ಯಂಡ್ ಇನ್ನೇನು ಕೆಲಸ ಇಲ್ಲ, ಸಿಗುವ ಬನ್ನಿ ಆಮೇಲೆ ಗೈಸ್. ನಾನು ಫೈನಲ್ ಅತ್ತಿಗೆ ಮನೆ ಹತ್ರ ಬಂದೆ. ತುಂಬ ದಿನ ಅತ್ತಿಗೆ ಮಾತಾಡಿ. ಇದು ನೋಡ್ರಿ ನನ್ನ ಸೊ ಗೈಸ್ ನಾನು ಅದಕ್ಕೆ ಮನೆಗೆ ಬಂದೆ. ನೋಡ್ರಿ ಗೈಸ್ ಅದಕ್ಕೆ ಏನ್ಲೆ ಕುಡಿತೀನಿ ನೋಡ್ರಿ. ನಾನು ಬರ್ತಾಯಿದ್ದೀನಿ, ಕಾಫಿನೇ ಇಲ್ಲ ನನಗೆ. ಏನದಕ್ಕೆ ಕಾಫಿನೇ ಮಾಡಿಲ್ಲ ನೀವು? ಅದಕ್ಕೆ ಏನು ಫುಲ್ ಟೆನ್ಷನಲ್ಲಿ ಕುಂತಿದ್ದೀರಾ? ಯಾಕೆ ಅದಕ್ಕೆ ಏನಕ್ಕೆ ಫೋನ್ ಮಾಡಿಲ್ಲ ಎಷ್ಟು ದಿನ ನೀವು? ದೊಡ್ಡ ಮನುಷ್ಯರಾಗಿದ್ದೆ, ನಾವೆಲ್ಲಿ ಮಾಡೋದು? ಸುಮ್ಮನೆ ಇರ್ರಿ ಅದಕ್ಕೆ. ಸುಮ್ಮನೆ ಕಾಫಿ ಆದರೂ ಮಾಡಿರಿ ಅದಕ್ಕೆ. ಹೋಗ್ಲಿ, ಅಪರೂಪಕ್ಕೆ ಬಂದಿದ್ದೀನಿ ಮನೆಗೆ, ಗೆಸ್ಟ್ಗೆಲ್ಲ ಹಿಂಗೆ ಎಲ್ಲ ಅವಮಾನ ಮಾಡಬೇಡ್ದು ನೀವು ಮಾತ್ರ ಕುಡ್ದು ಕುಂತ್ಕೊಂಡು. ಬೇಗ ಮಾಡಿ ಅದಕ್ಕೆ ಪ್ಲೀಸ್. ಕೊಡ ಇಲ್ಲಿ ಕುಡಿ. ಏನು ಕಾಫಿ ಕುಡಿತಿ? ಹತ್ತಿಕೋ ಅಲ್ಲಿ. ಸರಿ ಬೇಗ ಕುಡಿ. ಕಾಫಿ ಅಂತೂ ಮಾಡಲ್ಲ. ಇರಲಿ ನಮ್ಗೆ. ಸರಿ ಇರ್ರಿ ಮಾಡಲ್ಲ ತಾನೆ. ಈ ವ್ಲಾಗ್ ಗ್ಯಾಪ್ನ ಐತೆ ಏನಾದರೂ, ಈ ವ್ಲಾಗ್ ಗ್ಯಾಪ್ನ ಇರಲಿ. ತನು ಇಲ್ಲಿ ಗೈಸ್. ನಮ್ಮ ತನುನೇ ಕಾಣಿಸ್ತಿಲ್ಲ ನೋಡಿರಿ. ತನು ಇಲ್ಲ ಅಂದರೆ ಏನಿದೆ, ಅದೇ ನಮ್ಮ ಬ್ಲಾಗಿಗೆ ಮೇನ್ ಕ್ಯಾರೆಕ್ಟರ್. ಇಲ್ಲಿ ತನು ಇಲ್ಲಿ ಏನು ಹೇಳಿದ್ರಲ್ಲ ಇವಾಗ? ನಮ್ಮನ್ನ ಅವತ್ತು ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಬಿಟ್ಟು ಹೆಂಗ್ ಫ್ರ್ಯಾಂಕ್ ಮಾಡಿದ್ಯೋ, ನಾನು ಹಿಂಗೆ ಹಂಗೆ ಮಾಡಿಲ್ಲ ಅಂದ್ರೆ ಕೇಳೋದು. ಚಾಲೆಂಜ್ ಹೇಳೋಕ್ಕಾಗಲ್ಲ ಗೈಸ್, ಮಾಡಿದ್ರು ಮಾಡಿಬಿಡ್ತಾರೆ. ಸುಮ್ಮನೆ ಮನ್ಸಿಗೆ ಹಾಕೋಬಿಡ್ರಿ ಅದಕ್ಕೆ ಅದೆಲ್ಲ. ಆಮೇಲೆ ಯಾವ್ದು ಹೋಟ್ಲಿಗೆ ಕರ್ಕೊಂಡೋಗಿ ಸರಿಯಾಗಿ ತಿಂದ್ಬಿಟ್ಟು ಅಂತ ಇಟ್ಬಿಟ್ರೆ ಏನು ಮಾಡಲಿ ನಾನು ಆಮೇಲೆ ಕಾಸು ಇರೋ ಟೈಮಲ್ಲಿ. ಯಪ್ಪ ನಮ್ಗೆ 2 ಐಡಿಯಾ ಇತ್ತು, ನೀನೊಂದು ಹೇಳಿದ್ಯಾ, ಇದು ಒಂದು ಸರ ಇತ್ತು. ಇನ್ಮೇಲೆ ಅದಕ್ಕೆ ಎಲ್ಲೇ ನಾನು ಬರಲ್ಲ ಅಪ್ಪ, ನಾನಂತೂ ಬರಲ್ಲ. ಏನಕ್ಕ ಸೋನು ಅಕ್ಕ ಇಷ್ಟು ದಿನ ಜೊತೆಗಿಡ್ತೀನಿ, ಒಂದು ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲಕ್ಕ. ಸೂರಿಗೆ ಹಾಕ್ಬಿಟ್ಟು ನೋಡ್ರಿ ಬೆನ್ನಿಗೆ ಸೋನು ಅಕ್ಕ. ಒಂದು ಮಾತು ಹೇಳಿಲ್ಲ ನೋಡ್ರಿ. ನಿಮ್ಗೆ ಗೊತ್ತಲ್ಲ ಸೋನಕ್ಕೊಂದು ಪ್ಲಾನ್ ಆಯಿತು ನಂಗೆ ಪ್ಯಾಂಕ್ಸ್ ಮಾಡೋದು. ನಿಮ್ಗೆ ಐಡಿಯಾ ಬಂದಿರೋದಾ? ನಾನೇನೋ ಸೋನು ಅಕ್ಕ ನೀವಿಬ್ರು ಪ್ಲಾನ್ ಆಗ್ತಾಯಿದ್ದೀರಾ ಅಂದ್ಕೊಂಡೆ. ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಿಲ್ಲ ನೀನು. ಹಾಂ ಓಯ್ ಇವನೇ ನರಸಿಂಹ. ನಾಳೆನಾ? ಎಷ್ಟು ಗಂಟೆಗೆ? ಎಷ್ಟು ಗಂಟೆಗೆ ಹೇಳು? ಎಷ್ಟು ಗಂಟೆಗೋ? ಓಯ್ ಬನ್ನಿ. ನೀನು ಎಲ್ಲೋಗಿದ್ದು ಇಷ್ಟೊತ್ತು? ಅವಾಗಿಂದ ಹುಡುಕ್ತಾ ಇದ್ದೀನಿ ನೀನು. ಅದಕ್ಕೆ ಎಲ್ಲೋಗಿತ್ತು ಕೇಳಿ ಹೇಳು. ಬಾಯ್ ತನೋ ಇಲ್ಲ, ಅಲ್ಲಿ ನೋಡಿದೆ ರೋಡಲ್ಲಿ ಕಾಣಿಸಿಲ್ಲ ನನಗೆ.
ಎಲ್ಲಿ ಏ ಗಾಡ್ ಎಲ್ಲಿಗೆ ಹೋಗ್ಬೇಕು ಇವಾಗ ಎಲ್ಲಿಗೆ ಹೋಗ್ತಾ ಇನ್ನೊಬ್ಬ ನಾಳೆ ನೋಡೋಣ ಬಿಡು ಗೈಸ್ ನಾನು ಫೈನಲಿ ಕೆಲ್ಸಕ್ಕೆ ಬಂದೆ ಆ್ಯಂಡ್ ಇವತ್ತು ಬೆಂಗಳೂರು ಮತ್ತು ಎಲ್ ಎಚ್ ಜಿ ಮ್ಯಾಚ್ ಐತೆ ಮ್ಯಾಚ್ ನೋಡೋಣ ಬನ್ನಿ ಗೈಸ್ ಸ್ವಲ್ಪ ಮ್ಯಾಚ್ ನೋಡಿಬಿಟ್ಟು ದೆನ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಊಟ ಬೇರೆ ಮಾಡಿಲ್ಲ ಗೈಸ್ ಊಟ ಬೇರೆ ಮಾಡಬೇಕು ನೋಡುವ ಏನು ತಿನ್ನೋದು ಅಂತ ಏನು ಹೋಗಿ ಸಮಾಚಾರ ಸೊ ಗೈಸ್ ಏನು ಗೊತ್ತಾ ಕಾಸಿದ್ದಿಲ್ಲ ನಾನು ಯಾರಿಗೋ ಸ್ವಲ್ಪ ಕಳಿಸ್ಬೇಕಾಗಿತ್ತು ಇತ್ತು ಕಾಸು ಸ್ವಲ್ಪ ಖರ್ಚಾಗ್ಬಿಟ್ಟಿತ್ತದು ಅದಕ್ಕೆ ಯೋಗಿ ಹತ್ರ ಸಾಲ ಇಸ್ಕೊಂಡು ಹೋಗಿ ಬಂದಿದ್ದೀನಿ ಕ್ಯಾಮ್ರಾ ಮುಂದೆಲ್ಲ ಕೊಡೋಕೆ ಹೋಗ್ಬೇಡ ನೀನು ಇಸ್ಕೊಂತ ಇದೀನಿ ಅಂತ ಹೇಳಿದ್ಮೇಲೆ ಇನ್ನೇನು ಕೊಡೋದು ಸರಿ ಬೆಳಿಗ್ಗೆ ಬೇಗ ಬಂದು ನೀನೇ ಕರ್ಕೊಂಡು ಹೋಗ್ಬೇಕು ಫೋನ್ ಹಾಕಿ ನೋಡುವ ನೋಡೋಣ ಫೋನ್ ಹಾಕು ಫ್ರೀ ಇದ್ದರೆ ಸೊ ಗೈಸ್ ಹಾಂ ಸರಿ ಬಾಯ್ ಗುಂಡ ಎಲ್ಲವನೇ ಯಾರ ಜೊತೆ ಸೋನಕ್ಕೆ ಹೋಯ್ತಾ ಅಲ್ಲಿಗೆ ಪಾಪ ಕರೀತು ನಾನೇ ಹೋಗಿಲ್ಲ ಸೊ ಗೈಸ್ ನಾನು ಸ್ವಲ್ಪ ಯಾರಿಗೋ ಕಾಸು ಕೊಡಬೇಕಾಗಿತ್ತು ಇತ್ತು ಕಾಸು ಅದು ಮಧ್ಯಾಹ್ನ ಸ್ವಲ್ಪ ಖರ್ಚಾಗೋದು ಹಂಗೇನೆ ಎನಿವೆ ಅದಕ್ಕೇ ಯೋಗಿ ಹತ್ರ ಇಸ್ಕೊಂಡು ಹೋಗೋಕೆ ಬಂದೆ ಹೋಗ್ತಾ ಇದ್ದೀನಿ ವಾಪಸ್ ಕೆಲಸಕ್ಕೆ ಲೈಫ್ ಗೈಸ್ ಲೈಫ್ ಅದೊಂದೇ ಲೈಫ್ ಎಂಜಾಯ್ ಮಾಡಬೇಕಲ್ಲ ಸೊ ಬನ್ನಿ ಹೋಗುವ ಬಜ್ಜಿ ಸ್ನ್ಯಾಕ್ಸ್ ತೊಗೊತಾ ಇದ್ದೀನಿ ಬಜ್ಜಿ ಒಂದು ನಿಮಿಷ ರಿಪೇರ್ ಮಾಡಿಬಿಡ್ತೀನಿ ಸೊ ಗೈಸ್ ಬಜ್ಜಿ ತೊಗೊಂಡಿದ್ದೀನಿ ಏನಕ್ಕಂದರೆ ಸಾರಿ ನೋಡಿ ಗಾಡಿ ಬೀಗ ಅಲ್ಲೇ ಬಂದುಬಿಟ್ಟಿದ್ದೀನಿ ನೋಡಿರಿ ಹಿಂಗೆ ಗೈಸ್ ನಾವು ಸೊ ಲೈಟಾಗಿ ಯಾಕೆ ಹೊಟ್ಟೆ ಸಿಗ್ತಿತ್ತು ಅದಕ್ಕೆ ಬಜ್ಜಿ ತೊಗೊಂಡಿದ್ದೀನಿ ಊಟ ಆಮೇಲೆ ತಿನ್ನೋಣ ಇವಾಗ ಬೇಡ ನಾನು ಬನ್ನಿ ಹೋಗ್ತಾಯಿದ್ದೀನಿ ಒಳಗಡೆ ಹೋಗುವ ಗೈಸ್ ನೈಟು ನಾನು ಬ್ಲಾಗ್ನ ಎಂಡ್ ಮಾಡಿದೆ ಮಲ್ಕೋಗ್ಬಿಟ್ಟೆ ಹೆಂಗಂದರೆ ಮ್ಯಾಚ್ ನೋಡ್ಕೊಂಡು ಹಂಗೆ ಮಲ್ಕೋಗ್ಬಿಟ್ಟೆ ಏನಿವೆ ಬೆಳಗ್ಗೆ ಎದ್ದು ಇವಾಗ ಟೀ ಕೊಡಿಯೋಕೆ ಹೋಗ್ತಾಯಿದ್ದೀನಿ ಅಲ್ಲಿ ನಮ್ಮ ಅಂಗಡಿ ಹತ್ರ ಸಾರಿ ನಮ್ಮ ಆಫೀಸ್ ಹತ್ರ ಕ್ಲೋಸ್ ಆಗಿಬಿಡೈತೆ ದೆನ್ ಇಲ್ಲಿ ಹೋಗ್ತಾಯಿದ್ದೀನಿ ಕುಡಿಯೋಣ ಅಂತ ಬನ್ನಿ ಟೀ ತೊಗೊಂಡ್ಮೇಲೆ ನಿಮ್ಗೆ ಸಿಗ್ತೀನಿ ನಾನು ಫುಲ್ ಟ್ರಿಪ್ಗೆ ಹೋಗಿ ಫಾರಿನವ್ರ ಜೊತೆ ಫುಲ್ ಹುಡುಗಿರ ಜೊತೆ ಫೋಟೋ ಗಿಟ್ ಹಾಕೊಂಡು ಸ್ಟೇಟಸಲ್ಲಿ ಮುನ್ಸ್ತಾ ಇದೆಯಾ ನೀನು ಹೆಂಗಿತ್ತು ಟ್ರಿಪ್ಪು ಚೆನ್ನಾಗಿತ್ತಾ ಫುಲ್ ಎಂಜಾಯ್ನಾ ಎಲ್ಲೆಲ್ಲಿ ಹೋಗಿದ್ದೆ ಹೊಸಪೇಟೆ ಉಲ್ಗಮಂಗ ದೇವಸ್ಥಾನ ಹಂಪಿ ಹಾಂ ತಿರುಪತಿ ನರಸಿಂಹ ಬಂದವನು ಕೇಳ್ದ ಕಣೋ ನಿನ್ನ ಯಾರು ನರಸಿಂಹ ಅವನು ಹುಬ್ಳಿ ಹುಬ್ಳಿ ಬರ್ತಾನೆ ಇರೋ ಆಮೇಲೆ ಕರ್ಕೊಂಬರ್ತೀನಿ ಏನಂದ ಇಲ್ಲಿ ಮುಟ್ರು ಕಾಣಿಸ್ತಿಲ್ಲ ಅಂದ ಅವನು ನಿಮ್ಮೂರಿಗೆ ಹೋಗೋಣಪ್ಪ ಹೋಗಿದ್ದೀನಿ ನಾನು ದೇವಸ್ಥಾನಕ್ಕೆ ಮುಂಟ್ರಾಬೋದು ಹೊಸಪೇಟೆ ಅದೇ ಉಲ್ಗಮ್ಮ ದೇವಸ್ಥಾನ ಅಲ್ಲೇ ತಾನೇ ಇರೋದು ಅವನು ಅಲ್ಲಿರೋದ ಹುಬ್ಳಿ ಅದು ಹುಬ್ಳಿಲೇ ಎಲ್ಲೋ ಇರೋದು ನನಗೂ ಗೊತ್ತಿಲ್ಲ ಅವ್ನು ಕೇಳ್ತಿದ್ದ ಹುಬ್ಳಿ ತಾನೇ ಅವ್ರದ್ದು ಮತ್ತೆ ಸೊ ಗೈಸ್ ಫೈನಲಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಬ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ನಾನು ಆ್ಯಂಡ್ ನನ್ನ ಫೋನಲ್ಲಿ ಬರೀ ರೀಚಾರ್ಜ್ ಖಾಲಿ ಆಗಿಬಿಡೈತೆ ಗೈಸ್ ಒಂದು ಸಿಮ್ಮಲ್ಲಿ ರೀಚಾರ್ಜ್ ಖಾಲಿ ಆಗಿಬಿಡೈತೆ ಸೊ ಹಾಕ್ಸ್ಬೇಕು ನೀವೇ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಏನಿಲ್ಲ ಗೈಸ್ ಏನು ಹೇಳೋದಂತಲೇ ಗೊತ್ತಿಲ್ಲ ಬಾಡಿ ಫುಲ್ಲು ಥರ ಲೇಸಿ ಆಚೆ ಕಡೆ ನೋಡ್ರಿ ಎಷ್ಟು ಬಿಸಿಲೈತೆ ಯಪ್ಪ ಚುರ್ರು ಅಂತ ಬಿಸಿಲು ಆಚೆ ಕಡೆ ಹೋದರೆ ಆ್ಯಂಡ್ ಈ ಬ್ಲಾಗಲ್ಲಿ ಏನು ತೋರ್ಸೋಕ್ಕೂ ಆಗಿಲ್ಲ ಆ್ಯಂಡ್ ನೋಡೋ ಥರ ನಿಮಗೂ ಗೊತ್ತು ಎಲ್ಲೂ ಹೋಗಿರಲಿಲ್ಲ ನಾನು ಎನಿವೆ ಸಿಗುವ ಬಾಯ್